ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಹಳ ಹಿಂದೆ ತುಂಗಾಭದ್ರಾ ನದಿ ತೀರದಲ್ಲಿ ಒಂದು ಊರಿತ್ತು. ಆ ಊರಿನಲ್ಲಿ ರಾಮಶರ್ಮ ಎಂಬ ವ್ಯಕ್ತಿ ಇದ್ದನು. ಆ ರಾಜ್ಯದ ರಾಜನಿಗೆ ರಾಮಶರ್ಮ ಆತ್ಮೀಯವಾಗಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದ. ರಾಜನನ್ನು ತನ್ನ ಹಾಸ್ಯ ಮಾತುಗಳಿಂದ ಆತ ವಿನೋದಗೊಳಿಸುತ್ತಿದ್ದ. ಇದರಿಂದಾಗಿ ಹಣ ಗಳಿಸಿ ಬದುಕು ನಡೆಸುತ್ತಿದ್ದ. ಆದರೆ ರಾಜನ ಮರಣದ ನಂತರ ರಾಮಶರ್ಮನನ್ನು ಲೆಕ್ಕಿಸುವವರು ಯಾರೂ ಇರಲಿಲ್ಲ. ಆತನಿಗೋ ಬೇರೇನೂ ಮಾಡಲು ಬರುತ್ತಿರಲಿಲ್ಲ. ಹೀಗಿರುವಾಗ ಮನೆ ನಡೆಸುವುದು ತುಂಬಾ ಕಷ್ಟವಾಯಿತು. ರಾಮಶರ್ಮನು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ತನ್ನ ಪತ್ನಿ ಹಾಗೂ ಮಕ್ಕಳನ್ನು ಸಾಕುತ್ತಿದ್ದ. ಒಂದು ದಿನ ರಾಮಶರ್ಮನ ಮನೆಗೆ 3 ಅತಿಥಿಗಳು ಬಂದರು. ಆ ಅತಿಥಿಗಳು ಬಂಧುಗಳಾದುದರಿಂದ ಅತಿಥಿ ಸತ್ಕಾರ ಮಾಡುವುದು ಅನಿವಾರ್ಯವಾಯಿತು. ಆದರೆ ಏನು ಮಾಡುವುದು ಎಂದು ತೋಚದೆ ಕಂಗಾಲಾದರು. ಬಂದ 3 ಒಳ್ಳೆಯ ಭೋಜನ ಪ್ರಿಯರಾಗಿದ್ದರು. ಆದರೆ ಆ ದಿನ ಮನೆಯಲ್ಲಿ ಅಕ್ಕಿಗೆ ಅಭಾವವಿತ್ತು. ಬಂದವರಲ್ಲಿ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಳ್ಳಲಾಗದೆ ಪಕ್ಕದ ಮನೆಯಿಂದ ಸ್ವಲ್ಪ ಅಕ್ಕಿಯನ್ನು ಸಾಲವಾಗಿ ಪಡೆದು ಅಡುಗೆ ಸಿದ್ಧ ಮಾಡು ಎಂದು ತನ್ನ ಹೆಂಡತಿಗೆ ಹೇಳಿದನು. ಗಂಡನ ಮಾತಿನಂತೆ ಆ ಹೆಂಡತಿಯು ಅಡುಗೆ ಸಿದ್ಧ ಮಾಡಿದಳು. ಅಡುಗೆಯಾದಾಗ ಎಲ್ಲರಿಗೂ ಎಲೆಗಳನ್ನು ಹಾಕಿ ಊಟಕ್ಕೆ ಸಿದ್ಧ ಮಾಡಿದಳು. ಮೊದಲು ತನ್ನ ಪತಿಗೆ ಬಡಿಸಿದಳು. 2 ಹಿಡಿ ಅನ್ನ ಹಾಕುತ್ತಿದ್ದಾಗಲೇ ಸಾಕು ಸಾಕು, ಇಷ್ಟು ತಿನ್ನುವಷ್ಟು ತಿಂಡಿ ಪೋತ ಇಲ್ಲಿ ಯಾರಿದ್ದಾರೆ? ನನಗೇನು ಸಾಕು, ಅವರಿಗೆ ಬಡಿಸಿ ಎಂದು ಹೇಳಿದನು. ಆತನ ಮಾತುಗಳನ್ನು ಕೇಳಿ ಅತಿಥಿಗಳಿಗೆ ಗಾಬರಿಯಾಯಿತು. ತಮಗೆ ಹಸಿವಾಗಿದ್ದರೂ ಸಾಕು ಸಾಕು, ನಮಗೂ ಹೆಚ್ಚು ತಿಂದು ಅಭ್ಯಾಸವಿಲ್ಲ ಎಂದು ಮಾತಿನಲ್ಲಿ ಹೇಳಿದರು. ಎಲೆಗೆ ಹಾಕಿದ್ದಷ್ಟನ್ನು ಮುಗಿಸಿ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ, ನಡಿರಿ, ಬೇಗ ಊರು ಸೇರ್ಕೊಳ್ಳೋಣ, ಮನೆಗೆ ಹೋಗಿ ತೃಪ್ತಿಯಾಗಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋಣ ಎಂದು ಗುಸುಗುಟ್ಟುತ್ತಾ ಹೇಳಿದರು. ರಾಮಶರ್ಮನ ಸಮಯ ಪ್ರಜ್ಞೆಯಿಂದಾಗಿ ಆ ದಿನ ತನ್ನ ಪರಿಸ್ಥಿತಿಯಿಂದ ಹೇಗೋ ಪಾರಾದನು. ಬಂದ ಅತಿಥಿಗಳು ಆ ದಿನವೇ ಊರಿಗೆ ಹೊರಟು ಹೋದರು. ರಾಮಶರ್ಮ ಮಾಡಿದ್ದು ಸರಿಯೋ ತಪ್ಪೋ ಎಂದು ನಿರ್ಣಯಿಸುವುದು ಬೇಡ, ಆದರೆ ಅವನ ಸಮಯ ಪ್ರಜ್ಞೆಯನ್ನು ಮೆಚ್ಚಲೇಬೇಕು.